ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಸೊ ಲೆಟ್ಸ್ ಸಿ ವಾಟ್ ಅಂಡ್ ಆಲ್ ಟೈಪ್ ಆಫ್ ವೇರಿಯೇಬಲ್ಸ್ ಆರ್ ದೇರ್ ಇನ್ ಜಾವಾ. ಸೊ ಫಸ್ಟಿಗೆ ಪ್ರಿಮಿಟಿವ್ ವೇರಿಯೇಬಲ್ಸ್. ಸೊ ಪ್ರಿಮಿಟಿವ್ ವೇರಿಯೇಬಲ್ಸ್ ಅಂದರೆ ವೇರಿಯೇಬಲ್ಸ್ ಆಫ್ ಟೈಪ್ ಬೈಟ್, ಶಾರ್ಟ್, ಇಂಟ್, double, float and long. So basically ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು because it's same as other programming languages. Next is reference variable. So reference variables ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. So reference variable, let's imagine there is a class dog. So dog is a class. Now so here dog a ಅಂತ ಹೇಳೋದು ರೆಫರೆನ್ಸ್ ವೇರಿಯೇಬಲ್. ಸೊ ಈ ಪೀಸ್ ಆಫ್ ಕೋಡನ್ನು ಎಕ್ಸ್ಪ್ಲೇನ್ ಮಾಡಬೇಕಂತಾದರೆ ಈಗ ಫಸ್ಟಿಗೆ ಡಾಗ್ ಎ ಅದರ ಮೀನಿಂಗ್ ಏನಂದರೆ ಜಾವಾ ವರ್ಚುವಲ್ ಮೆಷಿನ್ ಸ್ಪೇಸ್ ಅಲೋಕೇಟ್ ಮಾಡ್ತದೆ ರೆಫರೆನ್ಸ್ ವೇರಿಯೇಬಲ್ಗೆ, ಆ್ಯಂಡ್ ಆ ರೆಫರೆನ್ಸ್ ವೇರಿಯೇಬಲನ್ನು ಡಾಗ್ ಎ ಅಂತ ನೇಮ್ ಮಾಡ್ತದೆ. ನೆಕ್ಸ್ಟ್ ನ್ಯೂ ಡಾಗ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ಕೂಡಲೇ ಜಾವಾ ವರ್ಚುವಲ್ ಮೆಷಿನ್ ಹೀಪಲ್ಲಿ ಡಾಗ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತದೆ. ಸೊ ಇದನ್ನು ಸಿಂಪಲ್ ಆಗಿ ಗ್ರಾಫಿಕಲ್ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ consider this as dog a reference variable, and let's consider this as garbage collectible heap. So idu dog object. ಸೊ ಈ ರೆಫರೆನ್ಸ್ ವೇರಿಯೇಬಲ್ ಮತ್ತು ಈ ಡಾಗ್ ಆಬ್ಜೆಕ್ಟನ್ನು ಲಿಂಕ್ ಮಾಡೋದು ಈ ಅಸೈನ್ಮೆಂಟ್ ಆಪರೇಟರ್. ಸೊ ಅದು ಎಕ್ಸಿಕ್ಯೂಟ್ ಆದ ಕೂಡಲೇ ಲಿಂಕ್ ಆಯಿತು. ಸೊ ಈಗ ರೆಫರೆನ್ಸ್ ವೇರಿಯೇಬಲ್ ಡಾಗ್ ಎ ರೆಫರ್ಸ್ ಟು ಡಾಗ್ ಆಬ್ಜೆಕ್ಟ್, ನ್ಯೂಲಿ ಕ್ರಿಯೇಟೆಡ್ ಡಾಗ್ ಆಬ್ಜೆಕ್ಟ್. ಇಲ್ಲಿ ಮೋಸ್ಟ್ ಕಾಮನ್ ಮಿಸ್ಟೇಕ್ ಏನು ಮಾಡ್ತೀರಿ ಅಂದರೆ ಈ ಡಾಗ್ ಎ ಅನ್ನೇ ಆಬ್ಜೆಕ್ಟ್ ಅಂತ ತಿಳ್ಕೊಳ್ತೀರ, ಬಟ್ ಅದು ಟೋಟಲಿ ರಾಂಗ್. ಈ ಡಾಗ್ ಎ ಹತ್ರ ಏನಿದೆ ಅಂದರೆ ಇಟ್ ಹ್ಯಾಸ್ ಆಕ್ಸೆಸ್ ಟು ದಿಸ್ ಡಾಗ್ ಆಬ್ಜೆಕ್ಟ್. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು 2 ರೆಫರೆನ್ಸ್ ವೇರಿಯೇಬಲನ್ನು ಡಿಫೈನ್ ಮಾಡಿದ್ದೇನೆ. ಆ 2 ರೆಫರೆನ್ಸ್ ವೇರಿಯೇಬಲ್ ಡೇಟಾ ಟೈಪ್ ಡಾಗ್ ಅಂತಿದೆ, ಆ್ಯಂಡ್ ಆ 2 ರೆಫರೆನ್ಸ್ ವೇರಿಯೇಬಲ್ಗೂ ನಾನು ಡಾಗ್ ಆಬ್ಜೆಕ್ಟನ್ನು ಅಸೈನ್ ಮಾಡಿದ್ದೇನೆ. ಸೊ ಈಗ ಜಾವಾ ವರ್ಚುವಲ್ ಮೆಷಿನ್ ಏನು ಮಾಡ್ತದೆ ಅಂದರೆ ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ಗೆ ಒಂದು ಡಾಗ್ ಆಬ್ಜೆಕ್ಟನ್ನು ಅಸೈನ್ ಮಾಡ್ತದೆ, ಮತ್ತು ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್ಗೆ ಇನ್ನೊಂದು ಡಾಗ್ ಆಬ್ಜೆಕ್ಟನ್ನು ಅಸೈನ್ ಮಾಡ್ತದೆ. ಸೊ ಇಲ್ಲಿ ಕನ್ಫ್ಯೂಷನ್ ಏನಂದರೆ ಈ ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್ ಮತ್ತು ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ ಸೇಮ್ ಒಂದೇ ಆಬ್ಜೆಕ್ಟ್ಗೆ ರೆಫರ್ ಮಾಡೋದಿಲ್ಲ. ಜಾವಾ ವರ್ಚುವಲ್ ಮೆಷಿನ್ ಈ ನ್ಯೂ ಡಾಗ್ ಸ್ಟೇಟ್ಮೆಂಟ್ ನೋಡಿದ ಕೂಡಲೇ ಅದು ಹೊಸದಾದ ಡಾಗ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತದೆ. ಸೊ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದಕ್ಕೆ ಅಸೈನ್ ಮಾಡೋದಿಲ್ಲ.
ನ್ಯೂ ಅಂತ ಬಂದ ಕೂಡಲೇ ಅದು ಹೊಸ ಡಾಗ್ ಆಬ್ಜೆಕ್ಟೇ ಕ್ರಿಯೇಟ್ ಮಾಡ್ತದೆ. ಸೊ ಈಗ ಇಲ್ಲಿ ನಾನು ತೋರಿಸೋದಾದರೆ, ಇದು ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ ಈ ಡಾಗ್ ಆಬ್ಜೆಕ್ಟ್ಗೆ ಅಸೈನ್ ಮಾಡ್ತದೆ. ಆ್ಯಂಡ್ ಇದು ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್, ಇದು ಇನ್ನೊಂದು ಡಾಗ್ ಆಬ್ಜೆಕ್ಟ್ಗೆ ರೆಫರ್ ಮಾಡ್ತದೆ. ಸೊ ಈ ಎರಡು ಡಾಗ್ ಆಬ್ಜೆಕ್ಟ್ ಗಾರ್ಬೇಜ್ ಕಲೆಕ್ಟಿಬಲ್ ಹೀಪ್ ಒಳಗಡೆ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಕನ್ಫ್ಯೂಷನ್ ಎಲ್ಲಿ ಆಗ್ತದೆ ಅಂದರೆ, ಈಗ ನಾನು ಇನ್ನೊಂದು ಡಾಗ್ ರೆಫರೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೇನೆ, ಅದು ಡಾಗ್ ಸಿ. ಸೊ ಈ ಡಾಗ್ ಸಿಗೆ ನಾನು ನ್ಯೂ ಆದ ಡಾಗ್ ಆಬ್ಜೆಕ್ಟ್ ಅಸೈನ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಐ ವಿಲ್ ಅಸೈನ್ ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್. ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ಕೂಡಲೇ ಏನಾಗ್ತದೆ ಅಂದರೆ, ಆ್ಯಸ್ ಯೂಶುವಲ್ ಡಾಗ್ ಸಿ ವೇರಿಯೇಬಲ್ಗೆ ಜಾವಾ ವರ್ಚುವಲ್ ಮೆಷಿನ್ ಸ್ಪೇಸ್ ಅಲೋಕೇಟ್ ಮಾಡ್ತದೆ ಮತ್ತು ರೆಫರೆನ್ಸ್ ವೇರಿಯೇಬಲನ್ನು ಡಾಗ್ ಸಿ ಅಂತ ನೇಮ್ ಮಾಡ್ತದೆ. ಸೊ ನೆಕ್ಸ್ಟ್ ಎಂತ ಅಂದರೆ, ನಾವಿಲ್ಲಿ ನ್ಯೂ ಡಾಗ್ ಆಬ್ಜೆಕ್ಟ್ ಕ್ರಿಯೇಟೇ ಮಾಡಲಿಲ್ಲ. ಸೊ ಅಲ್ಲಿ ಹೀಪಲ್ಲಿ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಅದರ ಬದಲು ನಾವು ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲನ್ನು ಅಸೈನ್ ಮಾಡಿದ್ದೇವೆ. ಸೊ ಡಾಗ್ ಸಿ ಯಾವ ಆಬ್ಜೆಕ್ಟನ್ನು ಡಾಗ್ ಬಿ ರೆಫರೆನ್ಸ್ ಮಾಡ್ತಾ ಉಂಟೋ, ಈ ಡಾಗ್ ಬಿ ಪಾಯಿಂಟ್ ಮಾಡ್ತಾ ಉಂಟೋ, ಸೇಮ್ ಆಬ್ಜೆಕ್ಟನ್ನೇ ಡಾಗ್ ಸಿ ರೆಫರ್ ಮಾಡಲಿಕ್ಕೆ ಶುರು ಮಾಡ್ತದೆ. ನಾನೀಗ ಇನ್ನೊಂದು ಸ್ಟೇಟ್ಮೆಂಟ್ ಬರಿತೇನೆ. ಆ ಸ್ಟೇಟ್ಮೆಂಟ್ ಬರೆದ ಮೇಲೆ ಏನು ಆಗ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಿ. ಡಾಗ್ ಬಿ ಈಸ್ ಈಕ್ವಲ್ ಟು ಡಾಗ್ ಎ. ಆ್ಯಂಡ್ ಸ್ವಲ್ಪ ಈಸಿ ಆಗಲಿಕ್ಕೆ ಕಲರ್ ಅಸೈನ್ ಮಾಡುವ ಡಾಗ್ ಆಬ್ಜೆಕ್ಟ್ಗಳಿಗೆ. ಸೊ ಲೆಟ್ ಒನ್ ಆಫ್ ದ ಡಾಗ್ ಆಬ್ಜೆಕ್ಟ್ ಬಿ ರೆಡ್, ಇನ್ನೊಂದು ಗ್ರೀನ್. ಸೊ coming to my point, ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ಗೆ ನಾವೀಗ ಡಾಗ್ ಎ ರೆಫರೆನ್ಸ್ ವೇರಿಯೇಬಲನ್ನು ಅಸೈನ್ ಮಾಡಿದ್ದೇವೆ. ಸೊ ಮುಂಚೆ ಹೇಗಿತ್ತಂದರೆ ಡಾಗ್ ಬಿ ಮತ್ತು ಡಾಗ್ ಸಿ ಗ್ರೀನ್ ಡಾಗ್ ಪಾಯಿಂಟ್ ಮಾಡ್ತಿತ್ತು ಆ್ಯಂಡ್ ಡಾಗ್ ಎ ವಾಸ್ ಪಾಯಿಂಟಿಂಗ್ ಟು ರೆಡ್ ಡಾಗ್. ಸೊ ಈ ಸ್ಟೇಟ್ಮೆಂಟ್ ಈಗ ಬರೆದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ಡಾಗ್ ಬಿ ಪಾಯಿಂಟ್ ಮಾಡ್ತಿದ್ದ ಆಬ್ಜೆಕ್ಟ್ ಚೇಂಜ್ ಆಗ್ತದೆ ಆ್ಯಂಡ್ ಡಾಗ್ ಬಿ ಸ್ಟಾರ್ಟ್ಸ್ ಟು ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ ಯಾವ ಡಾಗ್ ಆಬ್ಜೆಕ್ಟನ್ನು ಪಾಯಿಂಟ್ ಮಾಡ್ತಾ ಉಂಟು, ಸೇಮ್ ಡಾಗ್ ಅದೇ ರೆಡ್ ಡಾಗ್ ಆಬ್ಜೆಕ್ಟನ್ನು ಪಾಯಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಬೇಸಿಕ್ ಡೌಟ್ ಇಲ್ಲಿ ಏನು ಕ್ರಿಯೇಟ್ ಆಗ್ತದೆ ಅಂದರೆ, ಈ ಡಾಗ್ ಸಿ ರೆಫರೆನ್ಸ್ ಚೇಂಜ್ ಆಗ್ತದ ಅಂತ. ಇಲ್ಲ, ಡಾಗ್ ಸಿ ರೆಫರೆನ್ಸ್ ಗ್ರೀನ್ ಆಬ್ಜೆಕ್ಟ್ ಡಾಗ್ ಆಬ್ಜೆಕ್ಟಿಗೆ ಪಾಯಿಂಟ್ ಮಾಡ್ತಾ ಇರ್ತದೆ. ಡಾಗ್ ಬಿ ರೆಫರೆನ್ಸ್ ಚೇಂಜ್ ಆಯ್ತಂತ ಡಾಗ್ ಸಿಗೆ ಎಫೆಕ್ಟ್ ಆಗೋದಿಲ್ಲ. ನಾವಿಲ್ಲಿ ಜಸ್ಟ್ ಅಸೈನ್ ಮಾಡಿದ್ದಷ್ಟೇ. ಅಂದರೆ ಡಾಗ್ ಬಿಗೆ ಗ್ರೀನ್ ಡಾಗ್ಗೆ ಹೋಗುವ ಆಕ್ಸೆಸ್ ಗೊತ್ತಿತ್ತು. ಸೊ ಆ ಆಕ್ಸೆಸ್ಸನ್ನು ನಾವು ಡಾಗ್ ಸಿಗೆ ಕಾಪಿ ಮಾಡಿದ್ದು ಅಷ್ಟೇ. ಸೊ ಇನ್ನೊಂದು ಸ್ಕಿನಾರಿಯೋ ಹೇಗಿರ್ಬೋದು ಅಂತಂದರೆ, ಫಸ್ಟ್ ಆಫ್ ಆಲ್ ಸೇಮ್ ಡಾಗ್ ಎ ಪಾಯಿಂಟ್ಸ್ ಟು ರೆಡ್ ಡಾಗ್ ಆ್ಯಂಡ್ ಡಾಗ್ ಬಿ points to green dog object, and next dog B reference is equal to dog A. So ಇಲ್ಲಿ ನಾವು ಈಗ ಮುಂಚೆ ಹೇಳಿದಾಗೆ dog B now starts to point to
ರೆಡ್ ಡಾಗ್. ಓಕೆ, ಯಾಕಂದರೆ ಇಲ್ಲಿ ನಾವು ಬೇಸಿಕಲಿ ಇಲ್ಲಿ ಏನಾಗ್ತದೆ ಅಂದರೆ ಡಾಗ್ ಎಗೆ ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ರೆಡ್ ಡಾಗ್ಗೆ ಇರುವ ಪಾತ್ ಅಥವಾ ಆಕ್ಸೆಸ್ ಡಾಗ್ ಎ ರೆಫರೆನ್ಸ್ ವೇರಿಯೇಬಲ್ಗೆ ಗೊತ್ತುಂಟು. ಆ ಆಕ್ಸೆಸ್ಸನ್ನು ನಾವು ಇಲ್ಲಿ ಡಾಗ್ ಬಿಗೆ ಕಾಪಿ ಮಾಡ್ತಿದ್ದೇವೆ. ಸೊ ಈಗ ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್ಗೆ ರೆಡ್ ಡಾಗ್ಗೆ ಹೋಗುವ ಆಕ್ಸೆಸ್ ಪಾಯಿಂಟ್ ಅಥವಾ ಪಾತ್ ಕಾಪಿ ಆಗಿದೆ. ಸೊ ಅದೀಗ ಆ ರೆಡ್ ಡಾಗನ್ನು ಪಾಯಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಈಗ ಇಲ್ಲಿ ಗ್ರೀನ್ ಡಾಗ್ ಆಬ್ಜೆಕ್ಟ್ ಟೋಟಲಿ ಅನ್ರೀಚೇಬಲ್ ಆಗಿದೆ, ಬಿಕಾಸ್ ನಮಗೆ ಅದನ್ನು ಪಾಯಿಂಟ್ ಮಾಡಲಿಕ್ಕೆ ರೆಫರೆನ್ಸ್ ವೇರಿಯೇಬಲ್ ಕೂಡ ಇಲ್ಲ. ಸೊ ಅದೀಗ ಗಾರ್ಬೇಜ್ ಕಲೆಕ್ಟಿಬಲ್ ಹೀಪಲ್ಲಿ ಆ ಗಾರ್ಬೇಜ್ ಕಲೆಕ್ಷನ್ ಪ್ರೊಸೆಸ್ಗೆ ವಾಲಂಟಿಯರ್ ಆದಾಗ ಆಗಿದೆ. ಸೊ ಇಲ್ಲಿ ಈಗ ಎರಡು ರೆಫರೆನ್ಸ್ ವೇರಿಯೇಬಲ್ ಆಕ್ಟಿವ್ ಆಗಿ ರೆಫರ್ ಮಾಡ್ತಾ ಇದೆ. ಸೊ ಟೋಟಲಿ ದೇರ್ ಆರ್ ಆಕ್ಟಿವ್ ರೆಫರೆನ್ಸ್ ವೇರಿಯೇಬಲ್ 2 and unreachable object 1. Reachable object 1. ಓಕೆ, ನೆಕ್ಸ್ಟ್ ಸಿನಾರಿಯೋದಲ್ಲಿ ಸೊ ಇಲ್ಲಿ ಡಾಗ್ ಎ ಮತ್ತು ಡಾಗ್ ಬಿ ಎರಡು ಡಿಫರೆಂಟ್ ಡಾಗ್ ಆಬ್ಜೆಕ್ಟನ್ನು ರೆಫರ್ ಮಾಡ್ತಾ ಇದೆ. ಸೊ ಈಗ ನನ್ನ ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್ಗೆ ನಲ್ಲನ್ನು ಅಸೈನ್ ಮಾಡ್ತಾನೆ. ಸೊ ಈ ನಲ್ ಅಸೈನ್ ಮಾಡಿದ ಕೂಡಲೇ ಯಾವ ಆಬ್ಜೆಕ್ಟನ್ನು ಡಾಗ್ ಬಿ ರೆಫರೆನ್ಸ್ ವೇರಿಯೇಬಲ್ ಪಾಯಿಂಟ್ ಮಾಡ್ತಾ ಉಂಟೋ ಅದು ಬ್ರೇಕ್ ಆಗ್ತದೆ. So it breaks and it points to nothing. But ಈ ಡಾಗ್ ಬಿ ವೇರಿಯೇಬಲ್ ಅನ್ನು ನಾವು ಸ್ಟಿಲ್ ಫ್ಯೂಚರಲ್ಲಿ ಯೂಸ್ ಮಾಡ್ಬೋದು. ಸೊ ಈಗ ಡಾಗ್ ಬಿಗೆ ನಾವು ಪುನಃ ಇನ್ನೊಂದು ಡಾಗ್ ಹೊಸ ಆಬ್ಜೆಕ್ಟನ್ನು ಅಸೈನ್ ಮಾಡ್ಬೋದು. ಎಸ್, ಈಗ ಇನ್ನೊಂದು ಡಾಗ್ ಆಬ್ಜೆಕ್ಟ್, ಲೆಟ್ ಇಟ್ ಬಿ ಯೆಲ್ಲೋ. ಸೊ ಈಗ ಫಸ್ಟ್ ಈಗ ನಾವು ಮಾಡಿದ್ವಿ, ಮತ್ತೆ ಈಗ ಪುನಃ ನ್ಯೂ ಆಬ್ಜೆಕ್ಟನ್ನು ಅಸೈನ್ ಮಾಡಿದರೆ ಆ ಆಬ್ಜೆಕ್ಟನ್ನು ಪಾಯಿಂಟ್ ಮಾಡ್ತದೆ. ಸೊ ಈಗ ಇಲ್ಲಿ ಗ್ರೀನ್ ಡಾಗ್ ಆಬ್ಜೆಕ್ಟ್ ಗಾರ್ಬೇಜ್ ಕಲೆಕ್ಷನ್ ಪ್ರೊಸೆಸ್ಗೆ ವಾಲಂಟಿಯರ್ ಮಾಡಿದಾಗೆ ಆಯಿತು. ಸೊ ದ್ಯಾಟ್ಸ್ ಸಿಂಪಲ್, ರೈಟ್? ಸೊ ಇನ್ನೊಂದು ಟೈಪ್ ನಾವು ವೇರಿಯೇಬಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಿಟ್ಟೋಗಿದೆ, ಅದು ಇನ್ಸ್ಟೆನ್ಸ್ ವೇರಿಯೇಬಲ್. ಸೊ ಈ ಇನ್ಸ್ಟೆನ್ಸ್ ವೇರಿಯೇಬಲ್ ಏನಂದರೆ, ಇಲ್ಲಿಗ ಇಮ್ಯಾಜಿನ್ ಮಾಡೋಣ ಡಾಗ್ ಅಂತ ಹೇಳೋದೊಂದು ಕ್ಲಾಸ್ ಅಂತ, ಆ್ಯಂಡ್ ಆ ಡಾಗ್ ಕ್ಲಾಸ್ನೊಳಗಡೆ ಎರಡು ವೇರಿಯೇಬಲ್ಸನ್ನು ನಾನು ಡಿಫೈನ್ ಮಾಡ್ತೇನೆ. ಅದು ಬ್ರೀಡ್ ಮತ್ತು ಸೈಜ್ ಅಂತ ಹೇಳೋದು. ಈ ಎರಡು ವೇರಿಯೇಬಲ್ಸ್ ಆ ಡಾಗ್ ಕ್ಲಾಸ್ಗೆ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಿದ್ದು. ಸೊ ಈ ಎರಡು ವೇರಿಯೇಬಲ್ಸನ್ನು ಇನ್ಸ್ಟೆನ್ಸ್ ವೇರಿಯೇಬಲ್ ಆಫ್ ಕ್ಲಾಸ್ ಡಾಗ್ ಅಂತ ಕರಿತೇವೆ. ಆ್ಯಂಡ್ ಇಲ್ಲಿ ಬಾರ್ಕ್ ಅಂತ ಹೇಳೋದು ಕ್ಲಾಸ್ ಸ್ಪೆಸಿಫಿಕ್ ಆದ ಮೆಥಡ್. ಇದರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದ್ದೇನೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ದ್ಯಾಟ್ಸ್ ಇಟ್ ಗಾಯ್ಸ್. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಕಾನ್ಸೆಪ್ಟ್ಸಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್ ಯುವರ್ ಕ್ವಶನ್ಸ್ ಇನ್ ಕಾಮೆಂಟ್ ಸೆಕ್ಷನ್, ಆ್ಯಂಡ್ ನಿಮ್ಮ ಕ್ವಶನ್ಸ್ಗಳಿಗೆ ನಾನು ಅಲ್ಲಿ ರಿಪ್ಲೈ ಕೊಡ್ತೀನಿ, ಇಲ್ಲ ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತೀನಿ. ಆ್ಯಂಡ್ ಲಾಸ್ಟ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿ. ಆ್ಯಂಡ್ ಐ ನೋ ಡೆಫಿನೆಟ್ಲಿ ನೀವು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಗಾಯ್ಸ್, ಬಾಯ್.